ಮೊನ್ನೆ ಆದಿತ್ಯವಾರ ದಿವಸ ಯಾರೂ ಕೇಳಲಾರ್ದಂಥ ನೋಡಲಾರ್ದಂಥ ಘಟನೆ ನಮ್ಮ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ನಡೆದಿದೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೀಭತ್ಸವಾಗಿರ್ತಕ್ಕಂಥ ಹತ್ಯೆ ಆಗಿತ್ತು ಮತ್ತು ಒಂದು 5 ವರ್ಷದ ಬಾಲಕಿಗೆ ಭಾಳ ಕೆಟ್ಟ ರೀತಿಯಿಂದ ನಡ್ಕೊಂಡು ಇವತ್ತು ಆ ಬಾಲಕಿ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಆಗಿದೆ. ಈಗಾಗಲೇ ತಕ್ಷಣವೇ ನಾನು ಊರಲ್ಲಿಲ್ಲದ ಕಾರಣಕ್ಕಾಗಿ ನಮ್ಮ ಸಿದ್ದು ಮುಗಲಿ ಶೆಟ್ಟರು, ಕಾರ್ಪೊರೇಟರು ಸಂತೋಷ್ ಅವರು, ಈಶ್ವರ್ ಗೌಡರು, ನಮ್ಮ ಮಂಡಲ ಅಧ್ಯಕ್ಷರು ಉಳಿದಂಥ ಎಲ್ಲರೂ ಕೂಡ ಹೇಳಿದ ತಕ್ಷಣ ಇಮಿಡಿಯೇಟ್ ನೀವು ಹೋಗಿ ಅದಕ್ಕೆ ಹೋರಾಟ ಪ್ರಾರಂಭ ಮಾಡಿರಿ ಅಂತ ಹೇಳಿದಾಗ 5-6 ತಾಸು ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಮಂಜು ಅವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಭಾಳಷ್ಟು ಹೋರಾಟ ಮಾಡಿದರು. ಅನೇಕ ಪೊಲೀಸ್ ಕಮಿಷನರ್ ಆದಿಯಾಗಿ DCP ಅವರು ಎಲ್ಲರೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾವೆಲ್ಲರೂ ಒಂದೇ ಆಗ್ರಹ ಮಾಡಿದ್ವಿ, ಇದನ್ನು ತ್ವರಿತಗತಿಯಲ್ಲಿ ಆಗಬೇಕನ್ನುವಂಥದ್ದನ್ನು. ಯಾಕೆಂದರೆ ಹಿಂದೆ ನ್ಯಾಯ ಹಿರೇಮಠ ಅವರ ಕೇಸ್ ಆದಂಥದ್ದು ಮತ್ತು ಅಂಜಲಿ ಅಂಬಿಗೇರವ್ರ ಕೇಸ್ ಆದಂಥ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಅವತ್ತಿನ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ತ್ವರಿತಗತಿಯ ನ್ಯಾಯಾಲಯವನ್ನು ಸ್ಥಾಪಿಸಿ ತಕ್ಷಣ ನಾವು ಅದನ್ನು ಇಮಿಡಿಯೇಟ್ ರಿಸಾಲ್ವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ನನಗನ್ಸುತ್ತೆ ಅದೇನಾದರೂ ತ್ವರಿತಗತಿಯ ನ್ಯಾಯಾಲಯ ಅವತ್ತಿನ ದಿವಸ ಮಾಡಿ ಒಂದು 6 ತಿಂಗಳೊಳಗೆ ಅದರ ರಿಸಲ್ಟ್ ಬಂದಿತ್ತಂತಂದರೆ ಒಂದು ಭಯ ಅಂತಕ್ಕಂಥದ್ದು ಯಾರು ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾರೋ ಅವ್ರಿಗಳ್ದು ಭಯ ಅನ್ನುವಂಥದ್ದು ಬರ್ತಾಯಿತ್ತು. ಆದರೆ ದುರ್ದೈವದ ಸಂಗತಿ ಇವತ್ತು ಅದು ಆಗಲಾರ್ದ ಕಾರಣಕ್ಕಾಗಿ ಮತ್ತೊಂದು ದುರ್ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಒಂದೇ ಅಂದರೆ ಇವತ್ತು ಎನ್ಕೌಂಟರ್ ಆಗೈತಿ, ತಾತ್ಕಾಲಿಕವಾಗಿ ಎಲ್ಲರಿಗೂ ಕೂಡ ಒಂದು ಹೋರಾಟ ಮಾಡಿದ್ರು ಒಂದು ರಿಲೀಫ್ ಸಿಗುವಂಥದ್ದಾಗಿದೆ. ಆದರೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ಕೇಸ್ಗಳಾದಾಗ ಹುಬ್ಬಳ್ಳಿಯಲ್ಲೇ 3ನೇ ಕೇಸ್ ಸಿಗಿದೆ ಆಗ್ತಿರ್ತಕ್ಕಂಥದ್ದನ್ನು. ಹೀಗಾಗಿ ಸರ್ಕಾರ ಇಂಥವಾದಾಗ ತಕ್ಷಣ ಸ್ಪಂದನೆ ಮಾಡುವಂಥದ್ದಾಗತ್ತೆ. ಎರಡನೇದು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದರೆ ತಕ್ಷಣ ಅವರ ಕ್ರಮವನ್ನು ತೊಗೊಂಡು ಈ ರೀತಿಯಾದಂಥ ಮಾಡಿ ಎನ್ಕೌಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಓಡೋಗೋ ಟೈಮ್ನಾಗ ಆಯಿತು ಅನ್ನುವಂಥದ್ದನ್ನು ಆಗಿದೆ. ಎನ್ಕೌಂಟರ್ ಕೂಡ ಇವತ್ತು ಮುಗಿಸಿದ್ದಾರೆ. ಒಂದು ಕಡೆ ನಿರಾಳಾಗೈತಿ, ಬಟ್ ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಭಯಭೀತಿಯಲ್ಲಿ ಕೂಡ ಇವತ್ತು ಜನ ಮುಳುಗುವಂಥದ್ದು ಆಗ್ತಾಯಿದೆ. ಇವತ್ತು ಎಲ್ಲರೂ ಕೂಡ ಮಕ್ಕಳನ್ನ ನಾವು ಹೆಂಗೆ ಹೊರಗೆ ಬಿಡಬೇಕಪ್ಪ ಅನ್ನೋಂಥ ಭಾವನೆ ಒಳಗೆ ಮಕ್ಕಳು ಇವತ್ತು ಪೇರೆಂಟ್ಸ್ ಕೂಡ ಪಾಲಕರು ಕೂಡ ಬರ್ತಕ್ಕಂಥ ಸಂದರ್ಭ ಒದಗಿ ಬಂದೈತಿ. ಹೀಗಾಗಿ ಇದರಲ್ಲಿ ವಿಶೇಷವಾಗಿ ನಮ್ಗೆ ಅನಿಸ್ತಾ ಇರೋದು ಇವತ್ತು ಈ ಡ್ರಗ್ಸ್ ಮಾಫಿಯಾ ಅನ್ನೋಂಥದ್ದು ಏನೈತಿ, ಈ ಗಾಂಜಾಯಿಂದ ಹಿಡ್ಕೊಂಡು ಉಳಿದಂಥ ಎಲ್ಲ ಡ್ರಗ್ಸ್ಗಳನ್ನು ಸ್ವಲ್ಪ ಆ್ಯಕ್ಷನ್ ಮಾಡಿದರು. ಒಂದು 5-6 ತಿಂಗಳಿಂದ ಒಂದು ಸ್ವಲ್ಪ ಆ್ಯಕ್ಷನ್ ಆಯಿತು, ಮತ್ತು ರಿಲೀಫ್ ಆದಂಗೆ ಆಕೈತೆ. ಆದರೆ ಒಂದು ಆಗಬೇಕಾಗಿರೋ ಸಂಗತಿ, ಯಾರು ಗಾಂಜಾ ಸೇದಾಕತ್ತಾರ ಹಿಡಿಯಾಕತ್ತಾರ ಅವ್ರಿಗಿಂತ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವ್ರು ಮಾಡಬೇಕು. ಯಾರು ಪೆಡ್ಲರ್ಸ್ ಅದಾರ, ಯಾರು ಬೇರೆ ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ಡ್ರಗ್ಸ್ ಮಾಫಿಯನ್ನು ಕೊಟ್ಟು ಹುಡುಗರಿಗೆ, ಆಮೇಲೆ ವಿಶೇಷವಾಗಿ ಈ ರೀತಿಯಾದಂಥ ವ್ಯಕ್ತಿಗಳ ಕೈಯಾಗ ಡ್ರಗ್ಸ್ ಸಿಕ್ಕಾಗ ಏನು ಅನಾಹುತಗಳಾಕ್ಕವ ಅನ್ನುವಂಥದ್ದನ್ನು ಕೂಡ ನಮಗೆ ಇವತ್ತು ಭಾಳ ಸ್ಪಷ್ಟವಾಗಿ ಕಂಡಿದೆ. ಹೀಗಾಗಿ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ನಾನು ಈಗಾಗಲೇ ಮಾನ್ಯ ಸಚಿವರಿಗೂ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾಯಿದ್ದೀನಿ. ಇವತ್ತು ನೀವು 10 ಲಕ್ಷ ರೂಪಾಯಿ ನಾವು ಅವತ್ತು ಆದ ತಕ್ಷಣ ಹೇಳಿದ್ದೆ, ಕನಿಷ್ಠ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ಯಾಕಂದ್ರೆ ಭಾಳ ದೊಡ್ಡ ಬಡ ಕುಟುಂಬ ಐತೆ ಅದು. ಆ ಕುಟುಂಬಕ್ಕಾಗಿ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿದಾಗ ಅವರು 10 ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ನಾನು ನೆಕ್ಸ್ಟ್ ವೀಕ್ನಲ್ಲಿ ಹೋದಾಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡಿ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅನ್ನುವಂಥದ್ದು ಹೇಳ್ತೀನಿ. ಜೊತೆಗೆ ಈಗ ನಾನು ಬಂದಾಗ ಅವ್ರ ಮನೆ ಅವಶ್ಯಕತೆ ಐತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಎಲ್ಲಿ ಅವ್ರಿಗೊಂದು ಮನೆಯನ್ನು ಆಕ್ಯುಪೈ ಮಾಡಿಕೊಡೋಕೆ ಯಾವ ರೀತಿ ಆಗುತ್ತೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲ ಕಾರ್ಪೊರೇಟರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕನ್ನುವಂಥದ್ದನ್ನು. ಹೀಗಾಗಿ ಒಂದು ಮನೆಯದ್ದು ಏನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಡ್ತಕ್ಕಂಥ ಕೆಲಸನ ನಾವು ಮಾಡಿಕೊಡ್ತೇವೆ. ಡ್ರಗ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಯಾಕೆ ಇದನ್ನು ಗಂಭೀರವಾಗಿ ನೀವು BJP ಪಾರ್ಟಿಯವರಾಗಲಿ ಇದನ್ನು ಯಾಕೆ ತಗೋತೀವಿ? ಅಲ್ಲ ನೋಡಿ, ನಾನು ಈಗಾಗಲೇ ಸಾಕಷ್ಟು ಸಲ ಇದ್ರ ಬಗ್ಗೆ ಮಾತಾಡೀವಿ. ನಿರಂತರವಾಗಿ ಅಭಿಯಾನ ನಡೆಸುವಂಥದ್ದಾಗತ್ತೈತಿ. ಇದಕ್ಕೆ ಅಭಿಯಾನ ನಾವು ತೆಗೆದುಕೊಂಡಾಗ ಅಭಿಯಾನಕ್ಕೆ ನಿಲ್ಲಲ್ಲ. ಅಭಿಯಾನನ ನಾವು ಮಾಡಿದಾಗ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗುತ್ತೆ, ತೊಗೋಬೇಡ್ರಿ ಅಂತ ಹೇಳೋಕ್ಕಾಗತ್ತೆ. ಆದರೆ ಬರೋದನ್ನು ನಿಲ್ಲಿಸ್ಬೇಕಾಗಿದ್ದು ಯಾರ ಕೆಲಸ? ಸರ್ಕಾರ ಕೆಲಸ, ಪೊಲೀಸರ ಕೆಲಸ. ಬರುವುದನ್ನು ನಿಲ್ಲಿಸ್ಬೇಕು. ಸಪ್ಲೈಯರ್ಸನ್ನು ನೀವು ಯಾರಂತ ಸಪ್ಲೈಯರ್ಸ್ ಅದ್ರ ಅವ್ರು ಹಿಡಿದು ಮಟ್ಟ ಹಾಕಿದ್ವಿ ಅಂತಂದ್ರೆ ಅವಾಗ ಮಾತ್ರ ಸರಿಯಾಗತ್ತೆ. ಅಲ್ಲಿ ಮಟ್ಟ ಇದು ನಾವು ಅಭಿಯಾನದ ಬಗ್ಗೆ ಮಾಡ್ಬೋದು, ಇನ್ನೂ 10 ಜಾಗೃತಿ ಕೆಲಸಗಳನ್ನು ಮಾಡ್ಬೋದು, ಕಾಲೇಜ್ನಲ್ಲಿ ಹೋಗ್ಬೋದು. ಈಗ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಮಾಡಿದರೆ ನಾವು ಕೂಡ ಅನೇಕ ಕಡೆ ಮಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಬಟ್ ಮೂಲ ಬೇರೆ ಎಲ್ಲೈತಲ್ಲ, ಗಂಭೀರವಾಗಿ ಚರ್ಚೆ ಮಾಡಿದರೆ ಇದನ್ನು ನೋಡಿ, ಮೊನ್ನೆ ಸಲನೂ ಇದ್ರ ಬಗ್ಗೆ ಚರ್ಚೆಗೆ ತೊಗೊಂಡಿದ್ವಿ. ಅದರ ಬೇರೆ ಬೇರೆ ಕಾರಣಕ್ಕಾಗಿ ಸ್ಪೀಕರ್ ಅವರು ಅದಕ್ಕೆ ಕಾಲಾವಕಾಶನ ನಮಗೆ ಒದಗಿಸಿಕೊಟ್ಟಿಲ್ಲ. ನೆಕ್ಸ್ಟ್ ಸೆಷನ್ನಾಗೂ ಒದಗಿಸಿಕೊಟ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ, 100ಕ್ಕೆ 100 ಮಾಡ್ತೀನಿ. ಆದರೆ ಸರ್ಕಾರ ನಾವು ಬಿಚ್ಚಿಡೋಕ್ಕಿಂತ ಮೊದಲು ನಿಮಗೆಲ್ಲ ಮಾಹಿತಿ, ಪೊಲೀಸರಿಗೇನು ಇನ್ಫಾರ್ಮೇಷನ್ ಇರಲ್ವಾ?
ಯಾವ ಪೊಲೀಸರಿಗೆ ಇನ್ಫಾರ್ಮೇಷನ್ ಇರಂಗಿಲ್ಲ, ಎಲ್ಲ 100% ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಹೀಗಾಗಿ ಮೂಲ ಬೇರೆ ಕೈ ಹಾಕಿ ಅವ್ರನ್ನ ಹೊಡಿಯೋಂಥ ಕೆಲಸ ಮಾಡಿದ್ರೆ ಈ ಡ್ರಗ್ಸ್ ಮಾಫಿಯಾ ನಿಲ್ಲುತ್ತೆ ಮತ್ತು ಇಂಥ ಕರಾಳ ಮುಖಗಳನ್ನ ನಿಲ್ಸೋಕೆ ಸಾಧ್ಯ ಐತೆ. ನೋಡಿ ಸರ್ಕಾರ ಅಲ್ಲ ನೋಡಿ, ಆಲ್ಮೋಸ್ಟ್ ಕ್ರೈಮ್ಗಳು ಬಂದಾಗ ನೀವು ಹಿಡಿದಾಗ ಅವ್ರು ಹೇಳೋದೆಲ್ಲ ಅಂತಂದರೆ ಡ್ರಗ್ಸ್ ತೊಗೊಂಡಿದ್ದ ಅಂತಕ್ಕಂಥದ್ದು ಹೇಳ್ತಾರೆ. ಗಾಂಜಾನೋ ಇನ್ನಿತರ ಯಾವ್ಯಾವ ಅದಾವೆ ಅವ್ನು ತೊಗೊಂಡಿದ್ದ ಅನ್ನೋಂಥದ್ದು ಹೇಳೋದಾಗತ್ತೆ. ಹೀಗಾಗಿ ಸನ್ಮಾನ್ಯ ಗೃಹ ಸಚಿವರಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಪಡಿಸೋಕೆ ಇಚ್ಛೆಪಡ್ತೀನಿ, ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕು. ಇಡೀ ಮತ್ತೊಂದು ಉಡ್ತಾ ಪಂಜಾಬ್ ಹೆಂಗಾಯ್ತು ಹಂಗೆ ಉಡ್ತಾ ಕರ್ನಾಟಕ ಆಗಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ವಿಶೇಷವಾಗಿ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಿ. ಇದು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾವೆ. ಅನೇಕರು ಹೇಳ್ತಾರೆ ಈ ಟ್ರೈನ್ಯಾಗೆ ಬರ್ತೈತೆ ಅಂತ ಜನರಿಗೆ ಗೊತ್ತಿದ್ದಾಗ ಪೊಲೀಸರಿಗೆ ಗೊತ್ತಂಗಿರಂಗಿಲ್ಲ. ಹೀಗಾಗಿ ನಾನು ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹ ಮಾಡ್ತೀನಿ, ಇಲ್ಲಿ ಕಮಿಷನರ್ ಅವರು ಮತ್ತು ಉಳಿದ ಅಧಿಕಾರಿಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ, ನೀವು ಮೊನ್ನೆ ಮಾಡಿರ್ತಕ್ಕಂಥದ್ದನ್ನು ನಾವು ಎಲ್ಲರೂ ಸಂತೋಷಪಟ್ಟೆ, ಹೌದು ಒಳ್ಳೇದಾಗೈತೆ ಅಂತಕ್ಕಂಥದ್ದನ್ನು. ಆದರೆ ಅಲ್ಲಿ ನಿಲ್ತಾ ಅಂತ ಕೇಳಿದಾಗ ಒಂದು ಯಕ್ಷ ಪ್ರಶ್ನೆ ಮತ್ತೆ ಹುಟ್ಟುತ್ತೆ ನಮ್ಮ ಮುಂದೆ. ಎಲ್ಲಿವರೆಗೆ ಡ್ರಗ್ಸ್ ಮಾಫಿಯಾ ಅನ್ನೋದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಬೀಳಂಗಿಲ್ಲೋ ಅಲ್ಲಿ ಮಟ್ಟ ಈ ರೀತಿಯಾದಂಥ ಘಟನಾವಳಿಗಳು ಮರುಕಳಿಸಿದ್ರು ಕೂಡ ಆಶ್ಚರ್ಯ ಪಡೋಂಗಿಲ್ಲ. ಹೀಗಾಗಿ ಡ್ರಗ್ಸನ್ನು ಕಂಪ್ಲೀಟಾಗಿ ಬಂದ್ ಮಾಡೋಕ್ಕೆ ಮತ್ತು ಯಾರ್ಯಾರು ಈಗ ಸಪ್ಲೈಯರ್ಸ್ ಅದಾರ, ಬೇರೆಯವ್ರು ಅದಾರ, ಅವ್ರನ್ನ ಹುಡುಕಿ ಒಳಗೆ ಹಾಕುವಂಥ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗುತ್ತೆ. ಈಗ ನಿಮ್ಮ ಮನೆ ಯಾವ ಏರಿಯಾದಾಗ ಬರುತ್ತೆ? ನಿಮ್ಮ ಮನೆಗೆ ಏನು ಜಾತಿ ಗಣತಿ ಮಾಡಕ್ಕೆ ಬಂದಿಲ್ವಾ? ನಮ್ಮ ಮನೆಗೆ ಯಾರೂ ಬಂದಿಲ್ಲ ಗಣತಿ ಮಾಡೋಕ್ಕೆ. ಹೀಗಾಗಿ ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವ್ರನ್ನ 17ನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡನೆ ಮಾಡಲಿ. ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ರೆ, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ಆಗೈತಿ. ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ, ಅದು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತೋರಿಸ್ಕೊಳುವಂಥದ್ದನ್ನು ಆಗ್ತಾಯಿದೆ. ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವಲಿಂಗಾಯತರದಾಗಲಿ ಅಥವಾ ಒಕ್ಕಲರಿಗಾಗಲಿ, ಬ್ರಾಹ್ಮಣರಾಗಲಿ, ಮರಾಠ ಆಗಲಿ ಇರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ. ಮತ್ತು ಜಾತಿ ಗಣತಿ ಮಾಡೋಕ್ಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರಕ್ಕೆ. ಅದೇನೇ ಇದ್ದರೂ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಮುಖವನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಈಗ ನೋಡಿರಿ, ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದ್ರೆ ಈಗ ಜಾತಿ ಗಣತಿದು ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಮಾಡೋಕ್ಕೆ ಏನು ಅಂತಂದು ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರಂತ. ಇಡೀಗೆ ಇವ್ರಿಗೇನು ಸಂಬಂಧ ಐತಿ? ಈಗ ಯಾಕೆ ಹೋರಾಟ ಮಾಡ್ಬೇಕು? ಅಂದರೆ ಜಾತಿ ಗಣತಿ ಅಂತ ಈಗ ಬಂತು, ಮೈಮ್ಯಾಗ ಬಂತು ಅಂತ ದಿಕ್ಕು ತಪ್ಸಕ್ಕೆ ಇನ್ನೊಂದು ಹೊಸದು ಹುಡ್ಕೋದು. ಒಂದು ಸಲ ಹುಲಿ ಉಗುರು ಅಂತ ಬರುತ್ತೆ, ಒಂದು ಸಲ ಇ.ಡಿ ಅವ್ರ ಮ್ಯಾಗೆ ಹೋರಾಟ ಅಂತಾರೆ, ಒಂದು CBI ಅವ್ರ ಮ್ಯಾಗೆ ಹೋರಾಟ ಅಂತಾರೆ. ಈ ರೀತಿ ಮೇಜರ್ ಇಶ್ಯೂ ಬಂದಾಗ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಭಾಳ ಇಂಪಾರ್ಟೆಂಟಾಗಿ ಅದನ್ನು ಡೈವರ್ಷನ್ ಮಾಡೋಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರು. ಮೊನ್ನೆ ಆದಿತ್ಯವಾರ ದಿವಸ ಯಾರೂ ಕೇಳಲಾರ್ದಂಥ ನೋಡಲಾರ್ದಂಥ ಘಟನೆ ನಮ್ಮ ಹುಬ್ಬಳ್ಳಿ ಕ್ಷೇತ್ರದಲ್ಲಿ ನಡೆದಿದೆ. ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೀಭತ್ಸವಾಗಿರ್ತಕ್ಕಂಥ ಹತ್ಯೆ ಆಗಿತ್ತು. ಮತ್ತು ಒಂದು 5 ವರ್ಷದ ಬಾಲಕಿಗೆ ಭಾಳ ಕೆಟ್ಟ ರೀತಿಯಿಂದ ನಡ್ಕೊಂಡು ಇವತ್ತು ಆ ಬಾಲಕಿ ಹತ್ಯೆಯನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಆಗಿದೆ. ಈಗಾಗಲೇ ತಕ್ಷಣವೇ ನಾನು ಊರಲ್ಲಿಲ್ಲದ ಕಾರಣಕ್ಕಾಗಿ ನಮ್ಮ ಸಿದ್ದು ಮುಗ್ಲಿ ಶೆಟ್ಟರು, ಕಾರ್ಪೊರೇಟರು ಸಂತೋಷ್ ಚವ್ಹಾಣ್, ಈಶ್ವರ್ ಗೌಡರು, ನಮ್ಮ ಮಂಡಲ ಅಧ್ಯಕ್ಷರು, ಉಳಿದಂಥ ಎಲ್ಲರೂ ಕೂಡ ಹೇಳಿದ ತಕ್ಷಣ ಇಮ್ಮಿಡಿಯೇಟ್ ನೀವು ಹೋಗಿ ಅದಕ್ಕೆ ಹೋರಾಟ ಪ್ರಾರಂಭ ಮಾಡಿರಿ ಅಂತ ಹೇಳಿದಾಗ 5-6 ತಾಸು ನಿರಂತರವಾಗಿ ನಮ್ಮೆಲ್ಲ ಕಾರ್ಯಕರ್ತರು, ಮಂಜು ಅವ್ರು ಹಿಡ್ಕೊಂಡು ಎಲ್ಲರೂ ಕೂಡ ಭಾಳಷ್ಟು ಹೋರಾಟ ಮಾಡಿದರು. ಅನೇಕ ಪೊಲೀಸ್ ಕಮಿಷನರ್ ಆದಿಯಾಗಿ DCP ಅವರು ಎಲ್ಲರೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದು ನಾವೆಲ್ಲರೂ ಒಂದೇ ಆಗ್ರಹ ಮಾಡಿದ್ವಿ, ಇದನ್ನು ತ್ವರಿತಗತಿಯಲ್ಲಿ ಆಗಬೇಕನ್ನುವಂಥದ್ದನ್ನು. ಯಾಕೆಂದರೆ ಹಿಂದೆ ನ್ಯಾಯ ಹಿರೇಮಠ ಅವರ ಕೇಸ್ ಆದಂಥದ್ದು ಮತ್ತು ಅಂಜಲಿ ಅಂಬಿಗೇರವ್ರ ಕೇಸ್ ಆದಂಥ ಸಂದರ್ಭದಲ್ಲಿ ಕೂಡ ರಾಜ್ಯ ಸರ್ಕಾರ ಅವತ್ತಿನ ಸನ್ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ತ್ವರಿತಗತಿಯ ನ್ಯಾಯಾಲಯವನ್ನು ಸ್ಥಾಪಿಸಿ ತಕ್ಷಣ ನಾವು ಅದನ್ನು ಇಮಿಡಿಯೇಟ್ ರಿಸಾಲ್ವ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಬಹುಶಃ ನನಗನ್ಸುತ್ತೆ ಅದೇನಾದರೂ ತ್ವರಿತಗತಿಯ ನ್ಯಾಯಾಲಯ ಅವತ್ತಿನ ದಿವಸ ಮಾಡಿ ಒಂದು 6 ತಿಂಗಳೊಳಗೆ ಅದರ ರಿಸಲ್ಟ್ ಬಂದಿತ್ತಂತಂದರೆ ಒಂದು ಭಯ ಅಂತಕ್ಕಂಥದ್ದು ಯಾರು ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾರೆ ಅವ್ರಿಗಲ್ದು ಭಯ ಅನ್ನುವಂಥದ್ದು ಬರ್ತಾಯಿತ್ತು. ಆದರೆ ದುರ್ದೈವದ ಸಂಗತಿ ಇವತ್ತು ಅದು ಆಗಲಾರ್ದ ಕಾರಣಕ್ಕಾಗಿ ಮತ್ತೊಂದು ದುರ್ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಒಂದೇ ಅಂದರೆ ಇವತ್ತು ಎನ್ಕೌಂಟರ್ ಆಗೈತಿ, ತಾತ್ಕಾಲಿಕವಾಗಿ ಎಲ್ಲರಿಗೂ ಕೂಡ ಒಂದು ಹೋರಾಟ ಮಾಡಿದ್ರು ಒಂದು ರಿಲೀಫ್ ಸಿಗುವಂಥದ್ದಾಗಿದೆ. ಆದರೆ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಈ ರೀತಿಯಾದಂಥ ಕೇಸ್ಗಳಾದಾಗ ಹುಬ್ಬಳ್ಳಿಯಲ್ಲೇ 3ನೇ ಕೇಸ್ ಸಿಗಿದೆ ಆಗ್ತಿರ್ತಕ್ಕಂಥದ್ದನ್ನು. ಹೀಗಾಗಿ ಸರ್ಕಾರ ಇಂಥವು ಆದಾಗ ತಕ್ಷಣ ಸ್ಪಂದನೆ ಮಾಡುವಂಥದ್ದಾಗತ್ತೆ. ಎರಡನೇದು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಯಾಕಂದರೆ ತಕ್ಷಣ ಅವರು ಕ್ರಮವನ್ನು ತೊಗೊಂಡು ಈ ರೀತಿಯಾದಂಥ ಮಾಡಿ ಎನ್ಕೌಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅವರು ಓಡೋ ಟೈಮ್ನಾಗ ಆಯಿತು ಅನ್ನುವಂಥದ್ದನ್ನು ಆಗಿದೆ. ಎನ್ಕೌಂಟರ್ ಕೂಡ ಇವತ್ತು ಮುಗಿಸಿದ್ದಾರೆ. ಒಂದು ಕಡೆ ನಿರಾಳಾಗೈತಿ, ಬಟ್ ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಭಯಭೀತಿಯಲ್ಲಿ ಕೂಡ ಇವತ್ತು ಜನ ಮುಳುಗುವಂಥದ್ದು ಆಗ್ತಾಯಿದೆ.
ಇವತ್ತು ಎಲ್ಲರೂ ಕೂಡ ಮಕ್ಕಳನ್ನ ನಾವು ಹೆಂಗೆ ಹೊರಗೆ ಬಿಡಬೇಕಪ್ಪ ಅನ್ನೋಂಥ ಭಾವನೆ ಒಳಗೆ ಮಕ್ಕಳು ಇವತ್ತು ಪೇರೆಂಟ್ಸ್ ಕೂಡ ಪಾಲಕರು ಕೂಡ ಬರ್ತಕ್ಕಂಥ ಸಂದರ್ಭ ಒದಗಿ ಬಂದೈತಿ. ಹೀಗಾಗಿ ಇದರಲ್ಲಿ ವಿಶೇಷವಾಗಿ ನಮ್ಗೆ ಅನಿಸ್ತಾ ಇರೋದು ಇವತ್ತು ಈ ಡ್ರಗ್ಸ್ ಮಾಫಿಯಾ ಅನ್ನೋಂಥದ್ದು ಏನೈತಿ, ಈ ಗಾಂಜಾಯಿಂದ ಹಿಡ್ಕೊಂಡು ಉಳಿದಂಥ ಎಲ್ಲ ಡ್ರಗ್ಸ್ಗಳನ್ನು ಸ್ವಲ್ಪ ಆ್ಯಕ್ಷನ್ ಮಾಡಿದರು. ಒಂದು 5-6 ತಿಂಗಳಿಂದ ಒಂದು ಸ್ವಲ್ಪ ಆ್ಯಕ್ಷನ್ ಆಯಿತು, ಮತ್ತು ರಿಲೀಫ್ ಆದಂಗೆ ಆಕೈತೆ. ಆದರೆ ಒಂದು ಆಗಬೇಕಾಗಿರೋ ಸಂಗತಿ, ಯಾರು ಗಾಂಜಾ ಸೇದಾಕತ್ತಾರ ಹಿಡಿಯಾಕತ್ತಾರ ಅವ್ರಿಗಿಂತ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವ್ರು ಮಾಡಬೇಕು. ಯಾರು ಪೆಡ್ಲರ್ಸ್ ಅದಾರ, ಯಾರು ಬೇರೆ ಬೇರೆ ರಾಜ್ಯಗಳಿಂದ ತಂದು ಇಲ್ಲಿ ಡ್ರಗ್ಸ್ ಮಾಫಿಯಾನ ಕೊಟ್ಟು ಹುಡುಗರಿಗೆ, ಆಮೇಲೆ ವಿಶೇಷವಾಗಿ ಈ ರೀತಿಯಾದಂಥ ವ್ಯಕ್ತಿಗಳ ಕೈಯಾಗ ಡ್ರಗ್ಸ್ ಸಿಕ್ಕಾಗ ಏನು ಅನಾಹುತಗಳಾಕ್ಕವ ಅನ್ನುವಂಥದ್ದನ್ನು ಕೂಡ ನಮಗೆ ಇವತ್ತು ಭಾಳ ಸ್ಪಷ್ಟವಾಗಿ ಕಂಡಿದೆ. ಹೀಗಾಗಿ ಮೂಲ ಬೇರಿಗೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕನ್ನುವಂಥ ಆಗ್ರಹವನ್ನು ಮಾಡ್ತೀನಿ. ಮತ್ತು ನಾನು ಈಗಾಗಲೇ ಮಾನ್ಯ ಸಚಿವರಿಗೂ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಮತ್ತು ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾಯಿದ್ದೀನಿ. ಇವತ್ತು ನೀವು 10 ಲಕ್ಷ ರೂಪಾಯಿ ನಾವು ಅವತ್ತು ಆದ ತಕ್ಷಣ ಹೇಳಿದ್ದೆ, ಕನಿಷ್ಠ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡ್ರಿ. ಯಾಕಂದ್ರೆ ಭಾಳ ದೊಡ್ಡ ಬಡ ಕುಟುಂಬ ಐತೆ ಅದು. ಆ ಕುಟುಂಬಕ್ಕಾಗಿ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹೇಳಿದಾಗ ಅವ್ರು 10 ಲಕ್ಷ ರೂಪಾಯಿಯನ್ನು ಘೋಷಣೆಯನ್ನು ಮಾಡಿದ್ದಾರೆ. ನಾನು ನೆಕ್ಸ್ಟ್ ವೀಕ್ನಲ್ಲಿ ಹೋದಾಗ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಕೂಡ ನಾನು ಭೇಟಿಯಾಗಿ ಅವ್ರಿಗೆ ಮನವರಿಕೆ ಮಾಡಿ ಇದಕ್ಕೆ ಸ್ವಲ್ಪ ಹೆಚ್ಚಿಗೆ ಮಾಡಿರಿ ಅನ್ನುವಂಥದ್ದು ಹೇಳ್ತೀನಿ. ಜೊತೆಗೆ ಈಗ ನಾನು ಬಂದಾಗ ಅವ್ರ ಮನೆ ಅವಶ್ಯಕತೆ ಐತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಎಲ್ಲಿ ಅವ್ರಿಗೊಂದು ಮನೆಯನ್ನು ಆಕ್ಯುಪೈ ಮಾಡಿಕೊಡೋಕೆ ಯಾವ ರೀತಿ ಆಗುತ್ತೆ ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲ ಕಾರ್ಪೊರೇಟರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಏನು ಅವ್ರಿಗೆ ವ್ಯವಸ್ಥೆ ಮಾಡಬೇಕನ್ನುವಂಥದ್ದನ್ನು, ಹೀಗಾಗಿ ಒಂದು ಮನೆಯದ್ದು ಏನು ವ್ಯವಸ್ಥೆ ಬೇಕೋ ಅದು ಮಾಡಿಕೊಡ್ತಕ್ಕಂಥ ಕೆಲಸನ ನಾವು ಮಾಡಿಕೊಡ್ತೇವೆ. ಡ್ರಗ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಯಾಕೆ ಇದನ್ನು ಗಂಭೀರವಾಗಿ ನೀವು BJP ಪಾರ್ಟಿಯವರಾಗಲಿ ಇದನ್ನು ಯಾಕೆ ತಗೋತೀವಿ? ಅಲ್ಲ ನೋಡಿ, ನಾನು ಈಗಾಗಲೇ ಸಾಕಷ್ಟು ಸಲ ಇದ್ರ ಬಗ್ಗೆ ಮಾತಾಡೀವಿ. ನಿರಂತರವಾಗಿ ಅಭಿಯಾನ ನಡೆಸುವಂಥದ್ದಾಗತ್ತೈತಿ. ಇದಕ್ಕೆ ಅಭಿಯಾನ ನಾವು ತೆಗೆದುಕೊಂಡಾಗ ಅಭಿಯಾನಕ್ಕೆ ನಿಲ್ಲಲ್ಲ. ಅಭಿಯಾನನ ನಾವು ಮಾಡಿದಾಗ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಆಗುತ್ತೆ, ತೊಗೋಬೇಡ್ರಿ ಅಂತ ಹೇಳೋಕ್ಕಾಗತ್ತೆ. ಆದರೆ ಬರೋದನ್ನು ನಿಲ್ಲಿಸ್ಬೇಕಾಗಿದ್ದು ಯಾರ ಕೆಲಸ? ಸರ್ಕಾರ ಕೆಲಸ, ಪೊಲೀಸರ ಕೆಲಸ. ಬರೋದನ್ನು ನಿಲ್ಲಿಸ್ಬೇಕು. ಸಪ್ಲೈಯರ್ಸನ್ನು ನೀವು ಯಾರಂತ ಸಪ್ಲೈಯರ್ಸ್ ಅಂದ್ರೆ ಅವ್ರು ಹಿಡಿದು ಮಟ್ಟ ಹಾಕಿದ್ವಿ ಅಂತಂದ್ರೆ ಅವಾಗ ಮಾತ್ರ ಸರಿಯಾಗತ್ತೆ. ಅಲ್ಲಿ ಮಟ್ಟ ಇದು ನಾವು ಅಭಿಯಾನದ ಬಗ್ಗೆ ಮಾಡ್ಬೋದು, ಇನ್ನೂ 10 ಜಾಗೃತಿ ಕೆಲಸಗಳನ್ನು ಮಾಡ್ಬೋದು, ಕಾಲೇಜ್ನಲ್ಲಿ ಹೋಗ್ಬೋದು. ಈಗ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಮಾಡಿದರೆ ನಾವು ಕೂಡ ಅನೇಕ ಕಡೆ ಮಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಬಟ್ ಮೂಲ ಬೇರೆ ಎಲ್ಲೈತಲ್ಲ, ಸದನದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿದರೆ ಇದನ್ನ ನೋಡಿ, ಮೊನ್ನೆ ಸಲನೂ ಇದ್ರ ಬಗ್ಗೆ ಚರ್ಚೆಗೆ ತೊಗೊಂಡಿದ್ವಿ. ಅದರ ಬೇರೆ ಬೇರೆ ಕಾರಣಕ್ಕಾಗಿ ಸ್ಪೀಕರ್ ಅವರು ಅದಕ್ಕೆ ಕಾಲಾವಕಾಶನ ನಮ್ಗೆ ಒದಗಿಸಿಕೊಟ್ಟಿಲ್ಲ. ನೆಕ್ಸ್ಟ್ ಸೆಷನ್ನಾಗೂ ಒದಗಿಸಿಕೊಟ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಬಿಚ್ಚಿಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ, 100ಕ್ಕೆ 100 ಮಾಡ್ತೀನಿ. ಆದರೆ ಸರ್ಕಾರ ನಾವು ಬಿಚ್ಚಿಡೋಕ್ಕಿಂತ ಮೊದಲು ನಿಮಗೆಲ್ಲ ಮಾಹಿತಿ, ಪೊಲೀಸರಿಗೇನು ಇನ್ಫಾರ್ಮೇಷನ್ ಇರಲ್ವಾ? ಯಾವ ಪೊಲೀಸರಿಗೆ ಇನ್ಫಾರ್ಮೇಷನ್ ಇರಲ್ಲ, ಎಲ್ಲ 100% ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಹೀಗಾಗಿ ಮೂಲ ಬೇರಿಗೆ ಕೈ ಹಾಕಿ ಅವ್ರನ್ನ ಹೊಡೆಯುವಂಥ ಕೆಲಸ ಮಾಡಿದ್ರೆ ಈ ಡ್ರಗ್ಸ್ ಮಾಫಿಯಾ ನಿಲ್ಲುತ್ತೆ ಮತ್ತು ಇಂಥ ಕರಾಳ ಮುಖಗಳನ್ನ ನಿಲ್ಸೋಕೆ ಸಾಧ್ಯ ಐತೆ. ನೋಡಿ, ಸರ್ಕಾರ ಅಲ್ಲ ನೋಡಿ, ಆಲ್ಮೋಸ್ಟ್ ಕ್ರೈಮ್ಗಳು ಬಂದಾಗ ನೀವು ಹಿಡಿದಾಗ ಅವ್ರು ಹೇಳೋದೆಲ್ಲ ಅಂತಂದರೆ ಡ್ರಗ್ಸ್ ತೊಗೊಂಡಿದ್ದ ಅಂತಕ್ಕಂಥದ್ದು ಹೇಳ್ತಾರೆ. ಗಾಂಜಾನೋ ಇನ್ನಿತರ ಯಾವ್ಯಾವ ಅದಾವೆ ಅವನು ತೊಗೊಂಡಿದ್ದ ಅನ್ನೋಂಥದ್ದು ಹೇಳೋದಾಗತ್ತೆ. ಹೀಗಾಗಿ ಸನ್ಮಾನ್ಯ ಗೃಹ ಸಚಿವರಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಪಡಿಸೋಕೆ ಇಚ್ಛೆಪಡ್ತೀನಿ. ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಳ್ಬೇಕು. ಇಡೀ ಮತ್ತೊಂದು ಉಡ್ತಾ ಪಂಜಾಬ್ ಹೆಂಗಾಯ್ತು ಹಂಗೆ ಉಡ್ತಾ ಕರ್ನಾಟಕ ಆಗಬಾರ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ವಿಶೇಷವಾಗಿ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಲಿ. ಇದು ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾವೆ. ಅನೇಕರು ಹೇಳ್ತಾರೆ ಈ ಟ್ರೈನ್ಯಾಗೆ ಬರ್ತೈತೆ ಅಂತ ಜನರಿಗೆ ಗೊತ್ತಿದ್ದಾಗ ಪೊಲೀಸರಿಗೆ ಗೊತ್ತಂಗಿರಂಗಿಲ್ಲ. ಹೀಗಾಗಿ ನಾನು ಪೊಲೀಸ್ ಇಲಾಖೆಗೂ ಕೂಡ ಆಗ್ರಹ ಮಾಡ್ತೀನಿ, ಇಲ್ಲಿ ಕಮಿಷನರ್ ಅವರು ಮತ್ತು ಉಳಿದ ಅಧಿಕಾರಿಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ. ನೀವು ಮೊನ್ನೆ ಮಾಡಿರ್ತಕ್ಕಂಥದ್ದನ್ನು ನಾವು ಎಲ್ಲರೂ ಸಂತೋಷಪಟ್ಟೆ, ಹೌದು ಒಳ್ಳೇದಾಗೈತೆ ಅಂತಕ್ಕಂಥದ್ದನ್ನು. ಆದರೆ ಅಲ್ಲಿ ನಿಲ್ತಾ ಅಂತ ಕೇಳಿದಾಗ ಒಂದು ಯಕ್ಷ ಪ್ರಶ್ನೆ ಮತ್ತೆ ಹುಟ್ಟುತ್ತೆ ನಮ್ಮ ಮುಂದೆ. ಎಲ್ಲಿವರೆಗೆ ಡ್ರಗ್ಸ್ ಮಾಫಿಯಾ ಅನ್ನೋದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಬೀಳಂಗಿಲ್ಲೋ ಅಲ್ಲಿ ಮಟ್ಟ ಈ ರೀತಿಯಾದಂಥ ಘಟನಾವಳಿಗಳು ಮರುಕಳಿಸಿದ್ರು ಕೂಡ ಆಶ್ಚರ್ಯ ಪಡೋಂಗಿಲ್ಲ. ಹೀಗಾಗಿ ಡ್ರಗ್ಸನ್ನು ಕಂಪ್ಲೀಟಾಗಿ ಬಂದ್ ಮಾಡೋಕ್ಕೆ ಮತ್ತು ಯಾರ್ಯಾರು ಈಗ ಸಪ್ಲೈಯರ್ಸ್ ಅದಾರ, ಬೇರೆ ಬೇರೆಯವ್ರು ಅದಾರ, ಅವ್ರನ್ನ ಹುಡುಕಿ ಒಳಗೆ ಹಾಕುವಂಥ ಕೆಲಸ ಮಾಡಿದ್ರೆ ಮಾತ್ರ ಇದಕ್ಕೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗುತ್ತೆ. ಈಗ ನಿಮ್ಮ ಮನೆ ಯಾವ ಏರಿಯಾದಾಗ ಬರುತ್ತೆ? ನಿಮ್ಮ ಮನೆಗೆ ಏನು ಜಾತಿ ಗಣತಿ ಮಾಡಕ್ಕೆ ಬಂದಿಲ್ವಾ? ನಮ್ಮ ಮನೆಗೆ ಯಾರೂ ಬಂದಿಲ್ಲ ಗಣತಿ ಮಾಡೋಕ್ಕೆ. ಹೀಗಾಗಿ ಜಾತಿ ಗಣತಿಯನ್ನು ನಾವು ಸಂಪೂರ್ಣವಾಗಿ ಅವ್ರನ್ನ 17ನೇ ತಾರೀಕಿಗೆ ನಾಳೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡನೆ ಮಾಡಲಿ. ಆದರೆ ಈಗಾಗಲೇ ಬಂದಿರತಕ್ಕಂಥ ಸಂಗತಿಗಳನ್ನು ನಾವು ನೋಡಿದ್ರೆ, ಅನೇಕ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳನ್ನು ಗಮನಿಸಿದರೆ ಇದೊಂದು ಷಡ್ಯಂತ್ರ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜಾತಿ ಗಣತಿ ಆಗೈತಿ. ಯಾವುದೋ ಒಂದು ಮತ್ತೆ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ದು ಏನು ಹೇಳ್ತಾ ಇದ್ವಿ ಅದು ಮತ್ತೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತೋರಿಸ್ಕೊಡುವಂಥದ್ದನ್ನು ಆಗ್ತಾಯಿದೆ. ಹೀಗಾಗಿ ಇವತ್ತು ಪ್ರಮುಖ ವಿಶೇಷವಾಗಿ ವೀರಶೈವ ಲಿಂಗಾಯತರದಾಗಲಿ ಅಥವಾ ಒಕ್ಕಲರಿಗಾಗಲಿ, ಬ್ರಾಹ್ಮಣರಾಗಲಿ, ಮರಾಠ ಆಗಲಿ ಇರ್ತಕ್ಕಂಥ ಅನೇಕ ಕಮ್ಯುನಿಟಿಗಳು ಯಾರೂ ಕೂಡ ಈ ಜಾತಿ ಗಣತಿಯನ್ನು ಒಪ್ಪಕ್ಕೆ ರೆಡಿ ಇಲ್ಲ. ಹೀಗಾಗಿ ಇದನ್ನು ಒಪ್ಪುವಂಥ ಪ್ರಶ್ನೆಯೂ ಇಲ್ಲ.
ಮತ್ತು ಜಾತಿ ಗಣತಿ ಮಾಡೋಕೆ ಫಸ್ಟ್ ಆಫ್ ಆಲು ಸರ್ಕಾರಕ್ಕೆ ಪರ್ಮಿಷನ್ ಇಲ್ಲ, ರಾಜ್ಯ ಸರ್ಕಾರಕ್ಕೆ. ಅದೇನೇ ಇದ್ರೂ ಜಾತಿ ಗಣತಿ ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರದಿಂದ ಆಗಬೇಕು. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೊಂದು ಹೊಸ ಮುಖವನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಾರೆ. ಮತ್ತು ಈಗ ನೋಡಿರಿ, ಇವತ್ತಾಗಲೇ ನನಗೆ ಬಂದಿರತಕ್ಕಂಥ ವರದಿ ಅಂದ್ರೆ ಈಗ ಜಾತಿ ಗಣತಿದು ಒಂದು ಇಶ್ಯೂ ಆದ ತಕ್ಷಣ ಡೈವರ್ಷನ್ ಮಾಡೋಕ್ಕೆ ಏನು ಅಂತಂದು ಕೇಳಿದ್ರೆ ಇಡೀ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತಾರಂತ. ಇಡೀಗೆ ಇವ್ರಿಗೇನು ಸಂಬಂಧ ಐತಿ, ಈಗ ಯಾಕೆ ಹೋರಾಟ ಮಾಡ್ಬೇಕು ಅಂದರೆ ಜಾತಿ ಗಣತಿ ಅಂತ ಈಗ ಬಂತು, ಮೈಮ್ಯಾಗ ಬಂತು ಅಂತ ದಿಕ್ಕು ತಪ್ಸಕ್ಕೆ ಇನ್ನೊಂದು ಹೊಸದು ಹುಡ್ಕೋದು. ಒಂದು ಸಲ ಹುಲಿ ಉಗುರು ಅಂತ ಬರುತ್ತೆ, ಒಂದು ಸಲ ಇ ಡಿ ಅವ್ರ ಮ್ಯಾಗ ಹೋರಾಟ ಅಂತಾರೆ, ಒಂದು CBI ಅವ್ರ ಮ್ಯಾಗ ಹೋರಾಟ ಅಂತಾರೆ. ಈ ರೀತಿ ಮೇಜರ್ ಇಶ್ಯೂ ಬಂದಾಗ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಭಾಳ ಇಂಪಾರ್ಟೆಂಟಾಗಿ ಅದನ್ನು ಡೈವರ್ಷನ್ ಮಾಡೋಕ್ಕೆ ಏನು ಬೇಕೋ ಆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರು.